ಲವ್ ಯು ಟು. ಥ್ಯಾಂಕ್ ಯು. ಜೈ ಮಾದಪ್ಪ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದೇ ಅಣ್ಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ, ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದರಲ್ಲೂ ಖುಷಿ ವಿಷಯ ಏನಂತಂದರೆ, ಫೈನಲಿ ನಮ್ಮ ಸೋನು MBAನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಈ ದಿವಸಕ್ಕಾಗಿ ಅವ್ರ ಅಮ್ಮ ಅಂತೂ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನಮ್ಮ ಮಗಳು ಒಂದು MBA ಒಂದು ಪಾಸ್ ಆಗಿಬಿಡ್ಲಿ ಅಂತ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಳು. ಸೊ ನಾವು ಪಾಸು ಅಂತ ಹೇಳಿದ ತಕ್ಷಣ ಸ್ವಲ್ಪ ಎಮೋಷ್ನಲ್ ಆಯಿತು. ಯಾಕಂದರೆ ಹುಡುಗಿರು ಮೇಯ್ನು MBA ಜಸ್ಟ್ MBA ಅಂತಲ್ಲ, ಅದರಿಂದಿನ ಶ್ರಮ ತುಂಬ ಅಂದರೆ ತುಂಬಾ ಇದೆ. ಸೊ ಅವ್ರ ಅಮ್ಮಂಗಂದ್ರೆ ತುಂಬಾ ಖುಷಿಯ. MBA ಅಂತಂದರೆ ಒಂದೇನು MBA ಜಸ್ಟ್ MBA ಓದಿದ್ದಾಳೆ ಅಂತ ಅದ್ದಲ್ಲ, ಅದರ ಹಿಂದಿನ ಶ್ರಮ ಅಮ್ಮ ಮಗಳದ್ದು ತುಂಬ ಅಂದರೆ ತುಂಬಾ ಇದೆ. ಸೊ ನಾವು ಅದೆಲ್ಲ ಹೇಳೋಕ್ಕಾಗಲ್ಲ. ಕೊನೆಗೂ ಫೈನಲಿ ನಮ್ಮ ಸೋನು ಪ್ರಕೃತಿ MBA ಪಾಸ್ ಆದಳು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಮೈಸೂರು JC ಕಾಲೇಜಲ್ಲಿ ಅವಳು ಓದ್ತಾ ಇದ್ಲು. ಅವಳು ಎಜುಕೇಷನ್ನ ಮುಗಿಸಿದ್ದಾಳೆ. ನೆಕ್ಸ್ಟ್ ಇವಾಗ ಮದುವೆ ಅಂತೂ ಅಲ್ಲ, ನೆಕ್ಸ್ಟ್ ಒಳ್ಳೆ ಕೆಲಸ ಸಿಗಲಿ ಅಂತ ರಾಘವೇಂದ್ರ ಸ್ವಾಮಿಗೆ ಬೇಡ್ಕೊತಿದ್ದೀನಿ. ಸೊ ಇವಾಗ ಅವಳಿಗೆ ಕಂಗ್ರಾಜ್ ಹೇಳಿಬಿಟ್ಟು ನಾವೆಲ್ಲ ರಾಘವೇಂದ್ರ ಸ್ವಾಮಿ ಮಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಬನ್ನಿ ಹೋಗೋಣ. ವಿಡಿಯೋ ಮಾಡಿದ್ದು ವಿಡಿಯೋಗ್ರಾಫರ್ ಗಯಾನ್. ಸೊ ನನಗೆ ಯಾರೂ ಇರಲಿಲ್ಲ, ಅಜ್ಜಿಕ ಟ್ಯೂಷನ್ಗೆ ಹೋಗ್ಬಿಟ್ಟಿದ್ಲು. ಸೊ ಅದಕ್ಕೆ ಒಂಚೂರು ವೀಡಿಯೋ ಮಾಡಮ್ಮ ಅಂತ ಹೇಳಿದೆ. ಮಗು ಇಟ್ಕೊಂಡು ವೀಡಿಯೋ ಮಾಡ್ತು. ತುಂಬ ಥ್ಯಾಂಕ್ ಯು ಗಯಾನ್. ಸೊ ಮನೆ ಟೆರೆಸ್ ಮೇಲೆ ಸ್ಕೈ ನೋಡಿ ಯಾವ ಥರ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅಂದರೆ ತುಂಬ ಖುಷಿ ಆಗ್ತಿದೆ. ನಾವಂತೂ ಓದಿ ದಬಾಕಕ್ಕಂತೂ ಆಗಲಿಲ್ಲ. ಸೊ ಇವಾಗಿನ ಕಾಲದ ಹುಡುಗಿರು ಹಾಗೆ ಓದ್ತಾನೂ ಇದ್ದಾರೆ, ಹಾಗೆ ಅವ್ರ ಅಪ್ಪ ಅಮ್ಮಂದಿರು ಸಪೋರ್ಟು ಕೂಡ ಮಾಡ್ತಾಯಿದ್ದಾರೆ. ಒಂದೊಂದು ಹುಡುಗಿರು ಒಂದೊಂದು ಸ್ಟೇಜ್ ಮೇಲೆ ಇರೋದನ್ನ ನೋಡಿ ನಾವು ಇವಾಗ ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ದೀವಿ. ಸೊ ಒಟ್ಟು ಇವರು 3 ಜನ ಕಸಿನ್ ಫ್ರೆಂಡ್ಸು, ಪ್ರಕೃತಿ, ರಾಜನ್ಯ, ಆಕಾಂಕ್ಷ ಅಂತ. ಸೊ 3 ಜನನೂ ಒಂದು 3 ಒಳ್ಳೆ ಫೀಲ್ಡಲ್ಲಿದ್ದಾರೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಇವ್ರು 3 ಜನಕ್ಕೂ ಲೈಫ್ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಆ ದೇವ್ರ ಹತ್ರ ಕೇಳ್ಕೊತಾ ಅವ್ರು ಏನೇನು ಅಂದ್ಕೊಂಡಿರ್ತಾರೆ ಅದೆಲ್ಲ ಆಗಲಿ ಅಂತ. ಯಾಕಂದರೆ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ. ಸೊ ನೋಡಿದಾಗ ಏನಾಗುತ್ತೆ, ನಾವು ಅನ್ಕೋತಿರ್ತೀವಿ ಇವ್ರು ಅವರ ನಡವಳಿಕೆ ನೋಡಿ ಏನಾಗ್ಬಿಡ್ತಾರೋ ಏನೋ ಅಂತ. ಸೊ ಇವಾಗ ಅವರಿರೋ ಸ್ಟೇಜಲ್ಲಿ ನೋಡ್ತಾ ಇದ್ದರೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಹೀಗೆ ನಮ್ಮ ಮಕ್ಕಳು ಓದಿ ಮುಂದೆ ಬರಲಿ, ದೊಡ್ಡವರಾದ್ಮೇಲೆ ಇನ್ನೂ ಚೆನ್ನಾಗಿರಲಿ ಅಂತ ಹೇಳ್ತಾ. ಸೊ ಅವ್ರ ಅಪ್ಪ ಅಮ್ಮದಿರ್ಗೂ ಪ್ರೌಡ್ ಆಗ್ತಿರುತ್ತೆ. ಹಾಂ ಸರಿ, ಅವ್ರವ್ರ ಮಕ್ಕಳು ನೋಡಿ ಅವ್ರ ಅಪ್ಪ ಅಮ್ಮದಿರ್ಗೂ ಪ್ರೌಡ್ನೆಸ್ ಫೀಲ್ ಆಗ್ತಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ರಾಯರ ಮಟ್ಟಕ್ಕೆ ಹೋಗೋಣ ಬನ್ನಿ. ಕೇಕ್ ತಂದಿದ್ದೀವಿ ಸೆಲೆಬ್ರೇಷನ್ ಮಾಡೋದಕ್ಕೆ, ಬನ್ನಿ ಹೋಗುವ. ಅಳ್ತಿಲ್ಲ ಬಿಡುವ ನಾನು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಮಾತಾಡಿ. मी बोलला ಕನ್ನಡದಲ್ಲಿ ಹೇಳು. ಕರ್ಕೊಂಡೋಗಿ ಒಂದು ಸ್ವಲ್ಪ ಕರಿತೀವಿ.
ನನ್ನ ಮಗಳು ಇವತ್ತು ನನ್ನ ಕನಸನ್ನ ನನಸು ಮಾಡಿದ್ದಾಳೆ. ರಾಯರ ದಯೆಯಿಂದ ಇವತ್ತೇ ರಿಸಲ್ಟ್ ಬಂದಿದೆ, ಅದನ್ನು ಗುರುವಾರನೇನೆ. ನನ್ಗೆ ತುಂಬಾ ಖುಷಿಯಾಗಿದೆ ಅಂತ ಅಂದ್ಬಿಟ್ಟಂದ್ರೆ ಹೇಳ್ಕೊಳಕ್ಕೆ ಸಾಧ್ಯ, ಅಷ್ಟು ಖುಷಿಯಾಗಿದೆ. ಇನ್ನೊಂದು ಅಂತಂದ್ರೆ ನಮ್ಮ ತಂದೆ ನಮ್ಮ ತಾಯಿ ಇದ್ದಿದ್ರೆ ಇನ್ನೂ ತುಂಬಾ ಖುಷಿ ಪಟ್ಟಿರೋರು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಲವ್ ಯು ಟು. ಥ್ಯಾಂಕ್ ಯು. ಓಕೆ ಗೂಗಲ್ ಪೇ ಫೋನ್ ಚಾನಲ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ತುಂಬಾ ಚಳಿ ಇದೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಯಾರ್ಯಾರು ಬರ್ತಾರೆ ಅಂತ ನೀವು ನೋಡೋರಂತೆ ಇವಾಗ. ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ? ಕೊಳ್ಳೇಗಾಲ. ಮಾತಾಡಿ ಏನಾದರೂ. ನಾವಿವಾಗ ಮೈಸೂರಿಂದ ಕೊಳ್ಳೇಗಾಲಕ್ಕೆ ಬಂದು ಬೆಳಗಿನ ಉಪಹಾರ ಸೇವಿಸಿಕೊಂಡು ಕಾಫಿ ಟೀ ಕುಡಿದುಕೊಂಡು ಮಲೆ ಮಹದೇಶ್ವರ ಸನ್ನಿಧಾನಕ್ಕೆ ನಾವು ತೆರಳಿದ್ದೇವೆ. ಏನ್ ಬೇಕು? ಹೋಗಿ ಮಲೆ ಮಲೆ ಸುತ್ತವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಚೋಕಾಗಿ ಬರುದವರೇ ಸ್ವಾಮಿ ಸಾಕಾಗಿ ಬಂದವರೇ ಅಮ್ಮಮ್ಮ ಚೋಕಾಗಿ ಬರುದವರೇ ಇವಾಗ ತಾಳು ಬೆಟ್ಟಾಗ ಬಂದ್ ಇಳ್ದಿದೀವಿ. ಎಲ್ಲ ರೆಡಿಯಾಗಿ ಹೋಗ್ತಾ ಧೂಪ ಹಾಕ್ಬಿಟ್ಟು ಮೇಲ್ಗಡೆ ಹತ್ಬೇಕು. ಉಗೆ ಮಾತ್ಮಲೆಯ चल बेटा ಬರ್ಲಿ ರೈ
ಮಾದಪ್ಪ ಪಾರ್ಕಿಂಗ್ ಆಗಿಂದ ಈ ತರ ವ್ಯೂ ಕಾಣಿಸುತ್ತೆ ನೋಡಿ. ಸೋನು 5 ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನೋ ಏನೋ ಗೂಸ್ ಬಂಪ್ಸ್ ತರ ಅದ್ ನೋಡ್ತಿದ್ರ. ಫಸ್ಟ್ ಟೈಮ್ ನೋಡಿರೋದಲ್ವಾ ನೀನು? ಲಾಸ್ಟ್ ಟೈಮ್ ಬಂದಿರ್ಲಿಲ್ಲ. ಬನ್ನಿ 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 ಬನ್ನಿ. ಅಷ್ಟೇನು ರಶ್ ಇಲ್ಲ, ಸ್ವಲ್ಪ ರಶ್ ಇದೆ. ಧರ್ಮ ದರ್ಶನಕ್ಕೆ ಸಾಲು. ಲೈನಾಗ ಬನ್ನಿ ಲೈನಾಗ ಬನ್ನಿ ಲೈನಾಗ ಬನ್ನಿ, ಒಬ್ಬೊಬ್ಬರಾಗ ಬನ್ನಿ ಒಬ್ಬೊಬ್ಬರಾಗ ಬನ್ನಿ ಒಬ್ಬೊಬ್ಬರಾಗ ಬನ್ನಿ, ಲೈನಾಗ ಬನ್ನಿ. ಏನು ರಸ್ ಇಲ್ವಾ? ರಸ್ ಇಲ್ಲ ಕನಕ, ಫುಲ್ಲು ಫ್ರೀ ಅದೇ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರೋದೇ ಅಣ್ಣ. ಏನಂತೀರಿ? ಕೂದಲು ನೋಡಿ ಗೈಸ್ ಎಷ್ಟು ಉದ್ದ ಇದೆ. ಏನ್ರಿ ಪವಿತ್ರ ಏನಾಗ್ತಿರಕ್ಕ ಕೂದಲಿಗೆ? ಶಾಂಪೂ, ಪ್ಯಾರಾಶೂಟ್ ಎಣ್ಣೆ. ವೈಡ್ ಬೇಕಾ ಏನೋ? ಜಂಗಲ್ ಗುಟ್ಟಿಗೆ ಕೈಸಿದೇನಾ? ಮಾತ್ಮಲಯ ಉಗೇ ಮಾದಪ್ಪ. ನನಗೆ ಉಳ್ಸೇವೆ ಮಾಡ್ತಾರಲ್ಲ ಅವ್ರಿಗೋಸ್ಕರ ನೀರನ್ನ ಹಾಕ್ತಾ ಇದ್ದಾರೆ ನೋಡಿ. ಕತೆ ಮುಗಿತಾ ಇಲ್ಲ ನೋಡಿ. ಇಲ್ಲಿ ಜನ ಕಮ್ಮಿ ಇದ್ದಾರೆ, ಪರವಾಗಿಲ್ಲ. ಜನ ಜಾಸ್ತಿ ಇದ್ದಿದ್ರಂತೂ ಏನು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಈ ತರ ಎಲ್ಲ ಫೋನ್ಸ್ಗಳು ಆಮೇಲೆ ಚೆನ್ನಾಗಿ ಬಂದಿದ್ದೇವೆ ಇವು ಅಂತ ಚೆಂಡು. ನೀರು ಹಾಕಿದ್ರೆ ಇವ್ರು ಆಟ ಆಡ್ತಾ ಇದ್ದಾರೆ ಇಬ್ರು.
ದರ್ಶನ ತುಂಬ ಚೆನ್ನಾಗಾಯಿತು. ಬಂದ ಒಂದು 10 ನಿಮಿಷದಲ್ಲೇ ಮಲೆ ಮಹದೇಶ್ವರ ಸ್ವಾಮಿಯವರ ದಿವ್ಯ ದರ್ಶನವಾಯಿತು. ದರ್ಶನ ಮಾಡಿಕೊಂಡು ಬಂದು ಈಗೆಲ್ಲೇ ಕೂತಿದ್ದೀವಿ. ಎಲ್ಲ ನಮ್ಮ ಸಂಸಾರ ಪರಿವಾರವಾಗಿ ಎಲ್ಲ ಬಂದಿದ್ದು. ಇಲ್ಲಿ ಆರಾಮ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀತಿದ್ದೇವೆ. ನಂತರ 12 ಗಂಟೆಗೆ ಹೋಗಿ ಭೋಜನ ಪ್ರಸಾದ ಇದೆ ಸ್ವೀಕರಿಸಿ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ತುಂಬ 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 ಸಂತೋಷವಾಯಿತು. ಸ್ವಯಂ ಭಗವಂತನ ದರ್ಶನ ಆಗಿದ್ದು. ಬೆಂಗಳೂರಿಗೆ ಪಿಕಪ್ ಹೋಗ್ತಾ ಇದ್ದೀವಿ ನಾಳೆ. ಚೆನ್ನಾಗಾಯ್ತು, ರಶ್ ಇರ್ಲಿಲ್ಲ, ಖುಷಿ ಆಯ್ತು. ಬೇಗ ಬಂದ್ವಿ, 10 ಗಂಟೆಗೆಲ್ಲ ದೇವಸ್ಥಾನದಲ್ಲಿದ್ವಿ. ರಶ್ ಏನಿಲ್ಲ, ದರ್ಶನ ಎಲ್ಲ ಚೆನ್ನಾಗಾಯ್ತು. ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಭೋಜನಕ್ಕೆ ಹೋಗ್ತೀವಿ. ತುಂಬಾ ಚೆನ್ನಾಯ್ತು ದರ್ಶನ, ತುಂಬಾ ಖುಷಿ ಆಯ್ತು. 2 ಸಲ ದರ್ಶನ ಮಾಡ್ಕೊಂಡ್ ಬಂದು, ರಶ್ ಇರ್ಲಿಲ್ಲ. ಚೆನ್ನಾಗಿತ್ತು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಂಗೆ ಹೊಟ್ಟೆ ನೋವ್ತಾ ಇತ್ತು ಸ್ವಲ್ಪ. ಚೆನ್ನಾಗಿತ್ತು, ನಂಗೆ ಹೊಟ್ಟೆ ನೋವ್ತಾ ಇತ್ತು ತುಂಬಾ. ದರ್ಶನ ಆಮೇಲೆ ಏನೇನೋ ಆಯ್ತು, ಹೊಟ್ಟೆ ನೋವು ಬಂತು. ಆಮೇಲೆ ಟಮಟೆ ಹೊಡೆದ್ರು. ಆಮೇಲೆ ಅಷ್ಟೇ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಮತ್ತೆ ಏನು ಈ ಸಲ ಏನು ತುಂಬಾ ಏನು ರಶ್ ಇಲ್ಲ, ನಿಂತ್ಕೊಳ್ಳೂ ಇಲ್ಲ. ಲೈನ್ ಎಲ್ಲ ಮುಂದೆ ಹೋಗ್ತಾ ಇತ್ತು. ಆರಾಮಾಗಿ ಹೋಗಿ ಬಂದ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಇಲ್ಲಿ ತುಂಬಾ ರಶ್ ಏನು ಇರಲಿಲ್ಲ. ತುಂಬಾ ಚೆನ್ನಾಗಿ ಬೇಗ ಒಂದು 20 ನಿಮಿಷದಲ್ಲಿ ದರ್ಶನ ಆಯ್ತು. ನಮಗೆ ಹೋಗಿದ್ದು ಬಂದ್ವಿ. ಚೆನ್ನಾಗಿತ್ತು ದರ್ಶನ, ತುಂಬಾ ಬೇಗ ಆಯ್ತು. ನಾನು 2 ಸತಿ ನೋಡಿದೆ. ಒಂದ್ಸತಿ ಆರತಿ ಎತ್ತುತ್ತಿರ್ಲಿಲ್ಲ, ಇನ್ನೊಂದ್ಸತಿ ಬಂದಾಗ ಆರತಿ ಎತ್ತುತ್ತಿದ್ರು. ಇಲ್ಲೇ ನಿಂತಿದ್ವಿ, ಜಸ್ಟ್ ಒಂದ್ಸತಿ ಬಂದೆ. ಚೆನ್ನಾಗಿತ್ತು ಮಾತ್ರ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಸ್ಟ್ಯಾಚು. ನಾನು ತುಂಬ ವರ್ಷ ಆದ್ಮೇಲೆ ಬಂದಿದ್ದು, ತುಂಬ ಖುಷಿ ಆಯಿತು. ಒಂಥರ ಏನೋ ಸಮಾಧಾನ ಫೀಲ್ ಆಯಿತು, ತುಂಬ ಖುಷಿ ಆಯಿತು. ದರ್ಶನ ಕೂಡ ತುಂಬ ಬೇಗ ಆಯಿತು. ಇನ್ನೊಂದ್ಸಲ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ನೋಡೋಣ, ಆದರೆ ಹೋಗೋಣ ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ತುಂಬ ಖುಷಿ ಆಯಿತು. ಏನಿಲ್ಲ, ನನ್ನ ಎಫರ್ಟ್ಸು, ಅವ್ರ ಬ್ಲೆಸ್ಸಿಂಗ್ಸು ಎಲ್ಲ ಇದ್ದಿದ್ದಕ್ಕೆ ಆಯಿತು ಅಷ್ಟೇ. ನೆಕ್ಸ್ಟ್ ಏನಿಲ್ಲ, ಕೆಲ್ಸಕ್ಕೆ ಹೋಗೋದು, ಆರಾಮಾಗಿರೋದು ಅಷ್ಟೇ ಜೀವನ. ನಾವು ಲಾಸ್ಟ್ ಟೈಮು ಹನ್ಸಿಕಾ ಬರ್ಡೇಗೆ ಬಂದಿದ್ವಿ. 2 ವರ್ಷ ಆಯ್ತು. ಅದ್ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರು. ಸೊ 2 ವರ್ಷ ಆದ್ಮೇಲಿಂದ ಇವಾಗ ಕಾರ್ತಿಕ್ ಮಾಸದಲ್ಲಿ ಬರ್ಬೇಕು ಅನ್ಕೊಂಡು ಬರಕ್ ಆಗೇ ಇರ್ಲಿಲ್ಲ. ಸೊ ಕೊನೆಗೂ ಇವಾಗ ಧನುರ್ಮಾಸ ಟೈಮಲ್ಲಿ ಬಂದ್ವಿ. ಖುಷಿ ಆಯ್ತು, ಹ್ಯಾಪಿ ಆಯ್ತು. ಸೊ ಎಲ್ಲರಿಗೂ ಮಹದೇಶ್ವರ ಒಳ್ಳೇದ್ ಮಾಡ್ಲಿ. ಹೌಸ್ಗೆ ಹೋಗ್ತಾ ಇದೀವಿ ಮಕ್ಳಿಗೆ ತೋರ್ಸೋದಕ್ಕೆ. ಅವ್ರು ನೋಡಿರ್ಲಿಲ್ಲ. ಸೊ ಇವಾಗ ಫ್ರೀ ಆಗಿದೆಯಲ್ಲ, ರಶ್ ಇಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ ತೋರ್ಸಕ್ಕೆ. ಅಟ್ಯಾಕ್ ಗಾಯ್ ಹನ್ಸಿಕಾ, ಪ್ಲೀಸ್ ಬಿಡು. ಎಷ್ಟು ಕಲರ್ಫುಲ್ ಕಾಣ್ತಾ ಇದ್ ಗೊತ್ತಾ ಇಲ್ಲಿ. ಇದೀರಾ ಇದು ನಮ್ಮ ಸೇವೆ. ಇಲ್ಲೆಲ್ಲರೂ ಅವರೆಕಾಳು ಸುಲಿತಿದ್ರು, ನಮಗೂ ಮಾಡ್ಬೇಕನ್ನಿಸ್ತು, ಸುಲಿಬೇಕನ್ನಿಸ್ತು, ಬಂದು ಇವಾಗ ಬಸ್ವ ನೋಡೋಕೆ ಮೇಲ್ಗಡೆ ಬಿಸಿಲು ರಿಫ್ಲೆಕ್ಷನ್ ಇಂದು. ಕಾಣಿಸ್ತಿದೆ ಅಲ್ವಾ? ಸಕ್ಕತ್ತಾಗಿದೆ. ಐಸ ತಳ್ಳಿ ಐಸ. 3, 2, 1 ಉಗೇ ಮಹದೇಶ್ವರ, ಉಗೇ ಮಾದಪ್ಪ. ಅಯ್ಯೋ, ನಂದೊಂದು ಕೈ ತಳ್ಳಿ. ಗಾಯ್ಸ್ ನೋಡಿಲ್ಲ ಯಾವ ತರ ತಳ್ತಾ ಇದೀವಿ ಗಾಡಿ. ಸ್ಟಾರ್ಟ್ ಆಯ್ತು ಗಾಡಿ.
ನೋಡಿ ಹೆಂಗೆ ದಾಚಿ ಎಲ್ಲ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಿ ಇವ್ರಿಗೆ ಕಸ ಕಲಾಸ್ ಗಯಾನ್ ಕಸ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ. ಆನ್ ದ ವೇ ಇದೆ. ಇದೇ ನೋಡಿ ರಾಘವೇಂದ್ರ ಮಠ ಎಲ್ಲಿರೋದು ಅಂತ ನಾನು ತಿಳಿಸ್ತೀನಿ ನಿಮಗೆ. ಲಾಸ್ಟ್ ಟೈಮ್ ಬಂದಿದ್ವಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ್ಲೇನೆ. ಸೊ ಎಲ್ಲ ಅಲ್ಲಿ ಐಸ್ ಕ್ರೀಮ್ ತಿಂತಾರೆ. ಅವ ನೀನು ಐಸ್ ಕ್ರೀಮ್ ತಿಂತಾ ಇದೆಯಾ? ಓ ಮೈ ಗಾಡ್, ಫುಲ್ ಸಕ್ಕತ್ತಾಗಿದೆ. ಓ ಮಗ ಅನ್ನಿಸ್ತಾ ಐಸ್ ಕ್ರೀಮ್ ನನಗೆ ಇಲ್ಲ ನೋಡಿ. ನನ್ನ ಮಕ್ಕಳದ್ದು ಆಸ್ತಿ ಅಂತಸ್ತು ಐಸ್ ಕ್ರೀಮು. ಹೊಸಂಬೇನಹಳ್ಳಿ ಅಲ್ಲಿ ಸೇರೋದು ಅಲ್ಲಿ ಮಂತ್ರಾಲಯ. ಬರ್ತಾ ನಿಮ್ಗೆ ರೈಟ್ ಸೈಡ್ಗೆ ಸಿಗುತ್ತೆ ಇದು. ವರ್ಣಾಲೇಕಿಂದ ಬರ್ಬೇಕಾದ್ರೆ ರೈಟ್ ತಗೊಂಡ್ರೆ ಒಂದು ಲೇಔಟ್ ತರ ಇದೆ. ಅದ್ ಎದುರುಗಡೆ ಬಂದ್ರೆ ಈ ಮಠ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಒಂದ್ಸಲ ಎಷ್ಟು ದೊಡ್ಡದಾಗೈತೆ ನೋಡು. ಹೌದು, ತುಂಬಾ ವಿಶಾಲವಾಗಿದೆ. ನಾವು ಸೆಕೆಂಡ್ ಟೈಮ್ ಬಂದಿದ್ದು. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್.